ಭೀಮಾ ತೀರದಲ್ಲಿ ನಿಕೇಶ್ ಯಾವಾಗಲೂ ನಾವು ರಕ್ತ ಚರಿತೆ ನೋಡ್ತಾ ಇದೀವಿ. ಇವಾಗ ಭೀಮಾ ತೀರದಲ್ಲಿ ಮತ್ತೊಂದು ಚರಿತೆ ಏನಪ್ಪಾ ಅದು ಅಂತಂದ್ರೆ ದರೋಡೆ ಚರಿತೆ. ಬನ್ನಿ, ಭೀಮಾ ತೀರದಲ್ಲಿ ಬ್ಯಾಂಕ್ ಲೂಟಿ, 1 ಕೋಟಿ ರೂಪಾಯಿ ಮತ್ತು 13 kg ಚಿನ್ನವನ್ನ ದರೋಡೆ ಮಾಡಿದ್ದಾರೆ. ಗನ್ ತೋರಿಸಿ ಬ್ಯಾಂಕ್ ಸಿಬ್ಬಂದಿ ಕಟ್ಟಿ ಹಾಕಿ ಲೂಟಿ. ಈಗಷ್ಟೇ ನಿಕೇಶ್ ಹೇಳ್ತಾ ಇದ್ರು, ಬೀದರ್ನಲ್ಲಿ ಗನ್ ತೋರಿಸಿ ATM ದರೋಡೆ ಮಾಡಿದ್ರು, ಗನ್ನಲ್ಲಿ ಹೊಡೆದು ಅಂತ. ವಿಜಯಪುರದ ಚಡಚಣದಲ್ಲಿ ಬ್ಯಾಂಕ್ ಲೂಟಿ, ಸಿನಿಮೀಯ ರೀತಿಯಲ್ಲಿ SBI ಬ್ಯಾಂಕ್ ದರೋಡೆ. ಬ್ಯಾಂಕ್ಗೆ ಕನ್ನ ಬೆಚ್ಚಿ ಬಿದ್ದಿದೆ ಚಡಚಣ ಅನ್ನೋ ಊರು. ವಿಜಯಪುರದ ಚಡಚಣ ಚಡಚಣ ಈಗ ಒಂದು ರೀತಿಯಲ್ಲಿ ಫುಲ್ಲು ಬೆಚ್ಚಿ ಬಿದ್ದಿದೆ ಅಂತಾನೆ ಹೇಳ್ಬೋದು. SBI ಅದು ಕೂಡ ಯಾವುದೋ ಖಾಲಿಪೋಲಿ ಬ್ಯಾಂಕ್ ಅಲ್ಲ, SBI ಬ್ಯಾಂಕ್ ಅನ್ನೇ ದರೋಡೆ ಮಾಡಿರೋದು ವಿಜಯಪುರದಲ್ಲಿ. ಭೀಮಾ ತೀರದಲ್ಲಿ ನಾವು ಏನೇನೋ ಕೇಳ್ತಾ ಇದ್ವಿ, ಏನೇನೋ ನೋಡ್ತಾ ಇದ್ವಿ. ಎಸ್ ನಿಕೇಶ್, ಮುಂದಿನ ಅಪ್ಡೇಟ್ಸ್ ನೋಡೋದಾದ್ರೆ ನೋಡಿ, ಇದು ಕೇವಲ 20 ನಿಮಿಷದಲ್ಲಿ ಕೋಟಿಗಟ್ಟಲೆಯನ್ನ ದೋಚಿ ಪರಾರಿಯಾಗಿದೆ. 20 ನಿಮಿಷ. ಚಡಚಣ ಪಟ್ಟಣದಲ್ಲಿರುವಂತಹ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ಇದು. ಗನ್ ಚಾಕು ತೋರಿಸಿ ಹಣವನ್ನ ಹಾಗೆ ಚಿನ್ನವನ್ನ ಲೂಟಿ ಮಾಡಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ಬ್ಯಾಂಕ್ಗೆ ಕನ್ನ ಹಾಕಿದ್ದಾರೆ ಖದೀಮರು. 5ಕ್ಕೂ ಹೆಚ್ಚು ಮುಸುಕುದಾರಿಗಳಿಂದ ಲೂಟಿಯ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ನೋಡಿ, ಇದು ಬ್ಯಾಂಕ್ ದರೋಡೆ ಮಾಡಿರುವಂತದ್ದು. ಇತ್ತೀಚಿನ ದಿನಮಾನಗಳಲ್ಲಿ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದಿಷ್ಟು ಜನ ದುಡ್ಡಿರುತ್ತೆ, ಬ್ಯಾಂಕ್ ಅಲ್ಲಿ ಸೇವಿಂಗ್ ಮಾಡಿ ಇಡ್ತಾರೆ. ಆದ್ರೆ ಈ ದುಡ್ಡನ್ನೇ ಕಳ್ಳರು ಹೊಡ್ಕೊಂಡು ಹೋದ್ರೆ ಇನ್ ಎಲ್ಲಿಡೋದಪ್ಪ ಅಂತ ಹೇಳ್ಕೊಂಡು ಮನೆಯಲ್ಲಿಟ್ರೆ ಕಷ್ಟ. ಮನೆಯಲ್ಲಿ ಇಂತಿಷ್ಟು ದುಡ್ಡು ಮಾತ್ರ ಇಡಬೇಕು, ಕ್ಯಾಶ್ ಆಗ್ಲಿ ಏನೇ ಆಗ್ಲಿ. ಜಾಸ್ತಿ ಇಟ್ರೆ ಅದನ್ನು ಬಂದ್ಕೊಂಡು ಇನ್ಕಮ್ ಟ್ಯಾಕ್ಸ್ನವರು ಮತ್ತೆ ಅದು ಕಾನೂನಲ್ಲೇ ಅದು ಇಲ್ಲ, ಅವಕಾಶ ಇಲ್ಲ, ಎಲ್ಲ ಬ್ಯಾಂಕ್ ಅಲ್ಲಿ ಇಡಬೇಕು ಅಂತ. ಸೊ ಬ್ಯಾಂಕ್ ಅಲ್ಲಿ ಇಟ್ರೆ ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಈ ಕಳ್ಳರು ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದ್ರೆ ಕಳ್ಳರು ಸಿಕ್ಕಿದ್ರು ಅವ್ರು ಲೂಟಿ ಮಾಡ್ರ ಸಿಗ್ಬೇಕಲ್ಲ, ಅದನ್ನ ವಸೂಲಿ ಮಾಡ್ತಾರೆ. ಎಲ್ಲೆಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ವಸೂಲಿ ಮಾಡ್ತಾರೆ. ಚಿನ್ನ ತಕೊಂಡೋಗಿ ಅಡ ಇಡ್ತಾನಲ್ಲ ಈಗ ಕಳ್ಳ, ಆ ಚಿನ್ನದ ಅಂಗಡಿಯನ್ನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಒಟ್ರಾಶಿ ಅವ್ನು ಯಾರೋ ಚಿನ್ನ ತಂದ್ಕೊಟ್ಟ ಅಂತ ಹೇಳಿ ತಗೊಳ್ಳೋ ಅಂತ ರೈಟ್ಸ್ ಇಲ್ಲ. ಆತ್ನು ಕೂಡ ಅಲ್ಲಿರುವಂತ ಸ್ಥಳೀಯ ಪೊಲೀಸ್ ಸ್ಟೇಷನ್ ಕೊಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕೋಟಿಗಟ್ಲಿ ಚಿನ್ನ ಕೊಡ್ತಿದ್ದಾನೆ, ನಿನ್ಗೆ ಎಲ್ಲಿಂದ ಬಂತು ಏನು ಎತ್ತ. ಒಟ್ರಾಶಿ ನನ್ಗೆ ಚಿನ್ನ ಸಿಕ್ತು ಯಾಬ ಅಂತ ಹೇಳ್ಕೊಂಡು ತಕೊಂಡ್ರೆ ನಾಳೆ ಏನಾದ್ರೂ ತಗ್ಲಾಕೊಂಡ ಅಂತ ಹೇಳಿದ್ರೆ ಚಿನ್ನದ ಅಂಗಡಿಯನ್ನು ಒಳಗಡೆ ಹೋಗ್ಬೇಕಾಗತ್ತೆ. ನೀನ್ ಯಾಕೆ ಇಂಟಿಮೇಷನ್ ಮಾಡಿಲ್ಲ ಅಂತ. ಈ ಕಳ್ಳ ಏನಾದ್ರೂ ಸ್ವಲ್ಪ ಬುದ್ಧಿವಂತ ಆಗ್ಬಿಟ್ಟು ಒಂದೊಂದ್ ಅಂಗಡಿಲಿ 10 ಗ್ರಾಮ್, ಒಂದೊಂದ್ ಅಂಗಡಿಲಿ 1 kg ಹಿಂಗ್ ಇಟ್ಕೊಂಡು ಹೋದ್ರು ಗೊತ್ತಾಗಲ್ಲ. ಆದ್ರೆ ಕಳ್ಳ ಸಿಕ್ಕಾಕದ್ಮೇಲೆ ಎಲ್ಲೆಲ್ಲಿದೆ ಗೊತ್ತಾಗ್ಲೇಬೇಕು. ಆಗ ಯಾರ್ಯಾರು ಸ್ವಲ್ಪ ಇಟ್ಕೋತಾರೆ ಅವರೆಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಹೋಟೆಲ್ ಸಿಗಾಕೊಳ್ಳೋದಂತೂ ಗ್ಯಾರಂಟಿ. ಆದ್ರೂ ಒಂದ್ ರೀತಿಯಲ್ಲಿ ಶಾಕ್ ಆಯ್ತಪ್ಪ ಭೀಮಾ ತೀರದಲ್ಲಿ ಇಂಥದ್ದೊಂದು ಘಟನೆ. ನಿನ್ನೆ ಸಂಜೆ 6 ಗಂಟೆಗೆ ಬ್ಯಾಂಕ್ಗೆ ಗ್ಯಾಂಗ್ ಎಂಟ್ರಿ ಕೊಡ್ತಾರೆ. ಬ್ಯಾಂಕ್ ವಹಿವಾಟು ಮುಗಿಯುತ್ತಿದ್ದಂತೆ ಬ್ಯಾಂಕ್ಗೆ ಎಂಟ್ರಿ ಕೊಡ್ತಾರೆ. ಪಕ್ಕಾ ಪ್ಲಾನ್ ಮಾಡಿದ್ದಾರೆ, ದರೋಡೆಗೆ ಯತ್ನ ಮಾಡಿದ್ದಾರೆ. ಗೇಟ್ ಲಾಕ್ ಮಾಡದೆ ಕೆಲಸದಲ್ಲಿ ತೊಡಗಿದಂತ ಬ್ಯಾಂಕ್ ಸಿಬ್ಬಂದಿ. ಅವ್ರಿಗೇನು ಕನ್ಸಾ ಬಿದ್ದಿತ್ತು ಹಿಂಗೇನ ನುಗ್ತಾರೆ ಅಂತ. ಬ್ಯಾಂಕ್ ಒಳಗೆ ಹೋಗ್ತಿದ್ದಂತೆ ಹಣೆಗೆ ಗನ್ ಇಟ್ರು, ಸಿಬ್ಬಂದಿಯ ಕೈ ಕಾಲು ಕಟ್ಟಿದ್ರು, ಬಾಯಿ ಮುಚ್ಚಿ ಬೆದರಿಕೆ ಹಾಕಿದ್ರು. ನೋಡಿ ಅಲ್ಲಿ ಇವೇನ್ ತಮ್ಮಲ್ಲಿ ನೋಡಿದ್ರಲ್ಲ ಕೈ ಕಾಲು ಕಟ್ಟಿದ್ರು ಅಂತ, ಅದಿದೆ. ಸಿಬ್ಬಂದಿಯ ಕೈ ಕಾಲು ಕಟ್ಟಿ ಬಾಯಿ ಮುಚ್ಚಿ ಬೆದರಿಕೆ ಹಾಕಿದ್ದಾರೆ. ಆಯ್ತಾ, ಹಣೆಗೆ ಗನ್ ಇಟ್ಟಿದ್ದಾರೆ ಕಳ್ಳರು. ನೋಡಿ ಹೆಂಗೆ ಇವ್ರದೆಲ್ಲ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಇಷ್ಟು ಈಸಿಯಾಗಿ ಕತ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಮುಂಚೆಲ್ಲ UPL ಎಲ್ಲ ನಡೀತಾ ಇತ್ತು, ಇದೆಲ್ಲ ಜಾಸ್ತಿ. ಇವಾಗ ನಮ್ ಕರ್ನಾಟಕದಲ್ಲೂ ಶುರು ಆಗ್ಬಿಡ್ತಪ್ಪ. UPL ಎಲ್ಲ ಜಾಸ್ತಿ ನಡೀತಾ ಇತ್ತು ಈಗ ಕರ್ನಾಟಕದಲ್ಲಿ. ಈಗ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಇದ್ರೆ ಅರ್ಧ ಬಾಗ್ಲು ಹಾಕೊಂಡು ಅವ್ರು ಕೆಲಸ ಮಾಡ್ತಿರ್ತಾರೆ. ಈ ಸೆಕ್ಯೂರಿಟಿಯರ್ ಹತ್ರ ಒಂದ್ ಗನ್ ಇರುತ್ತೆ, ಇವ್ರು ಬರೋ ಗನ್ನು ಅವನ್ ಸೆಕ್ಯೂರಿಟಿ ಗನ್ ಅದು ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆಟಿಕೆ ಪಿಸ್ತೂಲ್ ತಗೊಂಡ್ ಬಂದ್ ಹೆದರ್ಸರು ಸುಮ್ನೆ ಇರ್ತಾರೆ, ಅವರು ಏನು ಮಾಡೋಕ್ ಆಗೋದಿಲ್ಲ. ಸೊ ಈಗ ಒಂದಿಷ್ಟು ದೋಚ್ಕೊಂಡು ಹೋಗಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಗೆ ಬ್ಯಾಂಕ್ಗೆ ಗ್ಯಾಂಗ್ ಎಂಟ್ರಿ ಕೊಡ್ತಂತೆ. ಇನ್ನೊಂದು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ. ನಿನ್ನೆ 6 ಗಂಟೆಗೆ ಎಂಟ್ರಿ ಕೊಟ್ಟು ಬ್ಯಾಂಕ್ ವಹಿವಾಟು ಮುಗಿತಾ ಇದ್ದಂತೆ ಬ್ಯಾಂಕ್ಗೆ ಎಂಟ್ರಿಯನ್ನ ಕೊಡ್ತು. ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ದರೋಡೆಕೋರರು. ಗೊತ್ತಿರುವಂತ ವಿಚಾರ ಇವ್ರಿಗೆ ಪಕ್ಕಾ. ಮೋಸ್ಟ್ಲಿ ಏನೋ ಅಲ್ಲಿ ಸ್ಥಳೀಯರ ಅನ್ಸುತ್ತೆ, ಯಾರೋ ಗೊತ್ತಿರುವಂತ ವಿಚಾರ ಇದು. ಇಂದಿಷ್ಟೊತ್ತಿಗೆ ಬ್ಯಾಂಕು ಬಂದಾಗತ್ತೆ, ಏನು ಎತ್ತ ಇನ್ನೇನೋ ವರ್ಕ್ ಆಗ್ತಿದೆ ಅಂತ. ಸ್ಥಳೀಯರನ್ನು ಸ್ಥಳೀಯ ಅಲ್ಲ, ಕಳ್ಳ ಎಲ್ಲೋ ಅಲ್ಲಿಗೇನೋ ದಿನಂಪ್ರತಿ ಏನೋ ಸ್ಕೆಚ್ ಹಾಕಿ ಕೂತ್ಕೊಂಡಿದ್ದಾನೆ ಅನ್ಸುತ್ತೆ, 1-2 ತಿಂಗಳ ಹಿಂದೆನೆ. ಗೇಟ್ ಲಾಕ್ ಮಾಡದೆ ಕೆಲಸದಲ್ಲಿ ತೊಡಗಿದ್ದ ಬ್ಯಾಂಕ್ ಸಿಬ್ಬಂದಿಯ ಕೈಕಾಲನ್ನ ಕಟ್ಟಿ ಬಾಯನ್ನ ಬಂದ್ ಮಾಡಿ ಬೆದರಿಕೆ ಹಾಕಿದ್ದಾರೆ. ಗನ್ನು ತೋರಿಸಿದಕ್ಕೆ ಗಾಬರಿಗೊಂಡ ಬ್ಯಾಂಕ್ ಸಿಬ್ಬಂದಿ 20 ನಿಮಿಷದಲ್ಲಿ 1 ಕೋಟಿ ರೂಪಾಯಿ 13 kg ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ನೋಡಿ, 1 ಕೋಟಿ ರೂಪಾಯಿ ಹಾಗೆ 13 kg ಚಿನ್ನ ಎಲ್ಲವೂ ಕೂಡ ಈಗ ರಾಬ್ರಿ ಮಾಡ್ಕೊಂಡು ಹೋಗಿದ್ದಾರೆ. ಸದ್ಯ ಈಗ ಪೊಲೀಸರು ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಕಳ್ಳನನ್ನು ಹಿಡುವಂತ ಪ್ರಯತ್ನ ಮಾಡ್ತಾ ಇದ್ರು. ಆದಷ್ಟು ಬೇಗ ಕಳ್ಳ ಸಿಗ್ತಾರ ಗೊತ್ತಿಲ್ಲ. ಒಟ್ಟಲ್ಲಿ ಗನ್ ತೋರಿಸುವುದಕ್ಕೆ ಗಾಬರಿಗೊಂಡಿದ್ದಾರೆ ಬ್ಯಾಂಕ್ ಸಿಬ್ಬಂದಿ. 20 ನಿಮಿಷದಲ್ಲಿ 1 ಕೋಟಿ ರೂಪಾಯಿ 13 kg ಚಿನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಎಲ್ಲಾ ಬ್ಯಾಂಕ್ ಸಿಬ್ಬಂದಿಗಳನ್ನು ಬೆದರಿಸಿ ಹಣ ಕಳವು ಮಾಡಿದ್ದಾರೆ. K24DH
2456 ಸಂಖ್ಯೆಯ ಕಾರ್ನಲ್ಲಿ ಬಂದು ದರೋಡೆ. ಅಂದ್ರೆ ಕರ್ನಾಟಕದ ಕಾರ್ ಇದು, ಒಟ್ಟಲ್ಲಿ ಕರ್ನಾಟಕದ ಕಾರೇ, ಆದ್ರೆ ಬಂದವರು ಕರ್ನಾಟಕದವರ ಗೊತ್ತಿಲ್ಲ. ಗ್ರಾಹಕನೊಬ್ಬ ಒಳಗಡೆ ಹೋದಾಗ ಕಟ್ಟಿ ಹಾಕಿದ್ದು ಬೆಳಕಿಗೆ ಬಂದಿದೆ. ಆರೋಪಿಗಳಿಗಾಗಿ ಚಡಚಣ ಪೊಲೀಸರು ಶೋಧ ಕಾರ್ಯ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಯಾವಾಗ ಹಿಡಿತಾರೋ, ಯಾವಾಗ ಕಟ್ಟಾಕ್ತಾರೋ, ಅದು ಏನು ಕಥೆನೋ, ಅದು ಏನಾಗುತ್ತೋ ಗೊತ್ತಿಲ್ಲ. ಕಾದು ನೋಡೋಣ. ನೋಡಿ, ಇದು ದರೋಡೆಕೋರರು ಮಹಾರಾಷ್ಟ್ರಕ್ಕೆ ಪರಾರಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಮಹಾರಾಷ್ಟ್ರಕ್ಕೆ ಪರಾರಿಯಾಗಿದ್ದಾರೆ. ದರೋಡೆಕೋರರ ಕಾರು ಮಾರ್ಗ ಮಧ್ಯೆ ಕುರಿಗಳಿಗೆ ಡಿಕ್ಕಿ ಆಗಿದೆ. ಪ್ರಶ್ನೆ ಮಾಡಿದ್ದಾರೆ ಸ್ಥಳೀಯರಿಗೆ, ಅವರು ಬೆದರಿಕೆ ಹಾಕಿದ್ದಾರೆ ಆ ಸಂದರ್ಭದಲ್ಲಿ ಅಂತ ಗೊತ್ತಾಗ್ತಾ ಇದೆ. ಬೆದರಿಕೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರಂತೆ. ಬ್ಯಾಂಕ್ನಲ್ಲಿದ್ದ 1 ಕೋಟಿ ರೂಪಾಯಿ 13 ಕೆಜಿ ಚಿನ್ನ ಕದ್ದಿದ್ದಾರೆ. ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿಯನ್ನ ಪಡ್ಕೊಂಡಿದ್ರು. ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಹೆಂಗೆ ಮಾರ್ಗ ಮಧ್ಯೆ ಕುರಿಗಳಿಗೆ ಡಿಕ್ಕಿ ಹೊಡೆದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಗನ್ ಇಟ್ಬಿಟ್ಟು ಹೆದರಿಕೆ ಹಾಕ್ಬಿಟ್ಟಿದಾರಂತೆ. ನೋಡೋಣ, ಕಾದು ನೋಡೋಣ ಪೊಲೀಸ್ನವರು ಯಾವ ರೀತಿಯಾಗಿ ಶೋಧ ಕಾರ್ಯ ಮಾಡಿ ಇಂಥವ್ರನ್ನೆಲ್ಲ ಕಟ್ಟಿ ಹಾಕ್ತಾರೆ ಅಂತ ಹೇಳಿ. ಯಾಕಂತಂದ್ರೆ ಒಂದಲ್ಲ ಎರಡಲ್ಲ 1 ಕೋಟಿ 13 ಲಕ್ಷ 13 ಕೆಜಿ ನಾವು ಬೇರೆ ಬ್ಯಾಂಕ್ ಅಲ್ಲೆಲ್ಲ ನೋಡಿದ್ವಿ. ಯಾಕಂತ ಹೇಳಿದ್ರೆ ಬ್ಯಾಂಕ್ ಮ್ಯಾನೇಜರೇ ದರೋಡೆ ಮಾಡಿದ್ದಾನೆ. ಮನೇಲಿರೋ UPL ಅಲ್ಲಿ ಆಗಿತ್ತು ಇಂಥ ಪ್ರಕರಣ. ಬ್ಯಾಂಕ್ ಮ್ಯಾನೇಜರೇ ದರೋಡೆ ಮಾಡಿದ್ದಾನೆ. ಬ್ಯಾಂಕ್ ನಲ್ಲಿರುವಂತ ಸಿಬ್ಬಂದಿನೇ ತಗ್ಲಾಕೊಂಡಿದ್ದಾನೆ. ಕೊನೆಗೆ ವಿಚಾರಣೆ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಎಷ್ಟೊತ್ತಿ ಬ್ಯಾಂಕ್ ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ಯಾರ್ಯಾರು ಇರ್ತಾರೆ ಇಲ್ಲಿ ಸಂಬಂಧಪಟ್ಟವ್ರು ಎಲ್ಲವನ್ನ ಡೀಟೇಲ್ಸ್ ಇನ್ನೊಬ್ರಿಗೆ ಹೇಳಿಸ್ಬಿಟ್ಟು ದರೋಡೆ ಮಾಡಿದವರು ಇದ್ದಾರೆ. ಕೆಲವರೆಲ್ಲ ಅಲ್ಲಿ ದುಡ್ಡು ಹಾಕಿರ್ತಾರೆ, ಗೊತ್ತಿರುತ್ತಲ್ವಾ. ಬ್ಯಾಂಕ್ ಮ್ಯಾನೇಜರೇ ಸಿಕ್ಕಾಕೊಂಡಿದ್ದಾನೆ. ತನಿಖೆ ಆಗ್ಲಿ ಗೊತ್ತಾಗುತ್ತೆ ಯಾರು ಏನು ಎತ್ತ ಅಂತ.